Hi everyone, welcome to my channel once again. I'm Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಆಲ್ಮೋಸ್ಟ್ 4 ಇಯರ್ ಸೀರೀಸ್ ಸಂಬಂಧಿಸಿರುವಂತಹ ಎಲ್ಲ ಫಾರ್ಮುಲಾ ತಿಳ್ಕೊಂತ ಬರ್ತಾ ಇದೀರಿ. ಸೊ ಇನ್ನೇನು ನಾವೀಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸುಮಾರು ಹುಡುಗರು ಆಲ್ರೆಡಿ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ, ಸರ್ ನೀವು ಪ್ರಾಬ್ಲಮ್ಸ್ ನ ಶುರು ಮಾಡಿ, ನಾವು ಪ್ರಾಬ್ಲಮ್ ನ ಜಾಸ್ತಿ ಕಾಯ್ತಾ ಇದ್ದೀರಿ ಅಂತ. ಖಂಡಿತವಾಗ್ಲೂ ಶುರು ಮಾಡೋಣ. ಯಾಕಂದ್ರೆ ಪ್ರಾಬ್ಲಮ್ಸ್ ನೇ ಮಾಡೋಕ್ಕೋಸ್ಕರ ಬೇಕಾಗಿರುವಂತ ಬೇಸಿಕ್ಸ್ ನ ನಾವು ತಿಳ್ಕೊಳ್ಳೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವಾಗ ನಿಮ್ಗೆ ಬೇಸಿಕ್ ಸ್ಟ್ರಾಂಗ್ ಆಗುತ್ತೋ ಅವಾಗ ಮಾತ್ರ ನಾವು ಪ್ರಾಬ್ಲಮ್ಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಈಗ ನಾನು ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಫಸ್ಟ್ ಒಂದ್ ರೌಂಡ್ ನಿಮಗೆ ಒಂದು ಝಲಕ್ನ ಕೊಟ್ಬಿಟ್ಟು ನಾನು ನನ್ನ ಪ್ರಾಬ್ಲಮ್ ನ ಶುರು ಮಾಡ್ತೀನಿ. ನೋಡಿ, ಇಲ್ಲಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಸೊ 4 ಇಯರ್ ಕೋಎಫಿಷಿಯಂಟ್ಸ್ ಏನ್ ನೋಡ್ತಾ ಇದ್ದೀರಾ, ದ 4 ಇಯರ್ ಕೋಎಫಿಷಿಯಂಟ್ಸ್ ಆಫ್ ಈವನ್ ಅಂಡ್ ಆಡ್ ಫಂಕ್ಷನ್ಸ್ ಇದಾಗಿರ್ತವೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂತದ್ದು ಏನಪ್ಪಾ ಇಂಪಾರ್ಟೆಂಟ್ ಆಗೈತೆ ಅಂದ್ರೆ, ಯಾವಾಗ ನಮಗೆ ಎಫ್ ಆಫ್ ಎಕ್ಸ್ ಈವನ್ ಫಂಕ್ಷನ್ ಆಗಿರುತ್ತೋ, ವೆನ್ ಎವರ್ ದ ಫಂಕ್ಷನ್ ಇಸ್ ಈವನ್ ಫಂಕ್ಷನ್, ದಟ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಆದಾಗ ಇನ್ ದ ಇಂಟರ್ವಲ್ -π to +π. ನೋಡಿ, ಇದನ್ನೆಲ್ಲ ನಾನು ಮತ್ತೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ನೆನ್ಪಿಟ್ಕೊಳ್ಳಿ, ನಾವು ಒಂದು ಈ ಲಿಮಿಟ್ ನ ನೆನ್ಪಿಟ್ಕೊಬೇಕು, -π to +π. ಅವಾಗ ನಮ್ಗೆ ಏನಾಗುತ್ತೆ, ಈ ಒಂದು ಫಂಕ್ಷನ್ ಆಯ್ತು ಅಂದ್ರೆ ಬಿ ಎನ್ ವ್ಯಾಲ್ಯೂ 0 ಆಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಎ ನಾಟ್ ಮತ್ತೆ ಎ ಎನ್ ಕರೆಕ್ಟ್ ಫಾರ್ಮುಲಾ ಏನ್ ಸರ್? 2/π ಯಾವಾಗ -π to +π ಕೊಟ್ಟಾಗ 2/π ಇಂಟಗಲ್, ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ 2/π 0 to π ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗಿರುತ್ತೆ. ಅದೇ ರೀತಿಯಾಗಿ ಎನ್ ವ್ಯಾಲ್ಯೂ ಅಗೇನ್ 2/π 0 to π ಎಫ್ ಆಫ್ ಎಕ್ಸ್ ಕಾಸ್ ಎಮ್ ಎಕ್ಸ್ ಆಗಿರುತ್ತೆ. ಇನ್ನ ಸಪೋಸ್ ಇಫ್ ದ ಫಂಕ್ಷನ್ ಇಸ್ ಎ ಆಡ್ ಫಂಕ್ಷನ್ ಆಗಿದ್ದಾಗ, ಅಂದ್ರೆ ಏನು, ಎಫ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಆದಾಗ ಇನ್ ದ ಸೇಮ್ ಇಂಟರ್ವಲ್ -π to +π, ಅವಾಗ ಎ ನಾಟ್ 0 ಆಗುತ್ತೆ, ಎನ್ 0 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಆಡ್ ಫಂಕ್ಷನ್ ಅಂತಂದ್ರೆ ನಿಮಗೆ ಸೈನ್ ಮಾತ್ರ ಸಿಗುತ್ತೆ. ಈ ಒಂದು ಫಂಕ್ಷನ್ ಅಂದ್ರೆ ನಿಮಗೆ ಎ ನಾಟ್ ಮತ್ತೆ ಎನ್ ವ್ಯಾಲ್ಯೂ ಎರಡು ಸಿಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅವಾಗ ಕೂಡ ಲಿಮಿಟ್ ಅಲ್ಲಿ ಏನಾಗುತ್ತೆ, 2/π ಆಗುತ್ತೆ. ಸಪೋಸ್ ಇಫ್ ದ ಫಂಕ್ಷನ್ ಇಸ್ ಈವನ್ ಫಂಕ್ಷನ್, ಎಫ್ ಆಫ್ ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಇನ್ ದ ಇಂಟರ್ವಲ್ -L to +L. ಸರಿ, ಯಾವಾಗ ಬರುತ್ತೆ ಇದು -L to +L ಅಂತಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ -3 to +3 ಅಂತ ಕೊಟ್ಟಿರ್ಬೋದು. ಸೊ ದಿಸ್ ಇಸ್ ವಾಟ್ ಎಲ್ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಲ್ ಅಂದ್ರೆ ಸಮಥಿಂಗ್, ನಿಮ್ಗೆ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ. ದೆನ್ ಎ ನಾಟ್ ಫ್ರಮ್ 2/L 0 to L, ಇಲ್ಲೂ ಕೂಡ ಅಷ್ಟೇನೆ, ಅದು ಏನಾಗುತ್ತೆ, ಬಿ ಎನ್ ವ್ಯಾಲ್ಯೂ 0 ಆಗುತ್ತೆ. ಇಫ್ ದ ಎಫ್ ಆಫ್ ಎಕ್ಸ್ ಇಸ್ ಆಡ್ ಫಂಕ್ಷನ್, ಅಗೇನ್ ಇನ್ ದ ಇಂಟರ್ವಲ್ -L to +L, ದೆನ್ ಆಲ್ಸೋ ಎ ನಾಟ್ ಮತ್ತೆ ಎನ್ 0 ಆಗುತ್ತೆ, ಬಿ ಎನ್ ವ್ಯಾಲ್ಯೂ ಮಾತ್ರ ಉಳ್ಕೊಳ್ಳುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ 2/π ಇರೋದಿಲ್ಲ, ಏನಾಯ್ತು, 2/L ಆಯ್ತು. ಓಕೆ, ಒಳಗಡೆ ಕೂಡ ನೀವು ನೋಡ್ಬೇಕು 0 to L ಆಗುತ್ತೆ. ಮತ್ತೆ ಇಲ್ಲಿ ಒಳಗಡೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, n πx/L, n πx/L. ಸೊ ಇದು ಒಂದ್ ಕಂಡೀಷನ್. ಇನ್ನ ಇನ್ನೊಂದು ಕೇಸ್ ನೋಡೋದಾದ್ರೆ, 4 ಇಯರ್ ಕೋಎಫಿಷಿಯಂಟ್ ಆಫ್ ದಿ ಇಂಟರ್ವಲ್ 0 to 2π. ಸೊ ಲೆಟ್ ಮಿ ಟೇಕ್ ಸಮ್ ಅದರ್ ಕಲರ್. ಸೊ 0 to 2π ಆದಾಗ, ಅಥವಾ 0 to 2a ಅಂತ ಕೊಟ್ಟಾಗ, ಇಫ್ ಎಫ್ ಆಫ್ ಎಕ್ಸ್ ಬಿಹೇವ್ಸ್ ಲೈಕ್ ಈವನ್ ಅಂಡ್ ಆಡ್ ಫಂಕ್ಷನ್ಸ್, ಅವಾಗ ಏನಾಗುತ್ತೆ, ಸಪೋಸ್ ಎಫ್ ಆಫ್ 2π, ನೋಡಿ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದಕ್ ಮುಂಚೆ -π to +π ಅಂತ ಕೊಟ್ಟಾಗ ನಾವೇನ್ ಮಾಡಿದ್ರಿ, ಈವನ್ ಅಂಡ್ ಆಡ್ ಚೆಕ್ ಮಾಡ್ಬೇಕಾದ್ರೆ ಎಫ್ ಆಫ್ ದಿ ವ್ಯಾಲ್ಯೂ -x ನ ಹಾಕೊಂಡು ಎಫ್ ಆಫ್ ಎಕ್ಸ್ ನ ಕಂಡುಹಿಡಿತಾ ಇದ್ರಿ. ಬಟ್ ಇವಾಗ ಹಂಗಲ್ಲ, ಎಫ್ ಆಫ್ 2π - x ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಎಫ್ ಆಫ್ 2π - x is equal to f of x in the interval 0 to 2π. Then a naught by 2/π 0 to π f of x. Again, an is equal to 2/π 0 to π f of x cos n x. But here bn will become 0. Again, if f of 2π - x is equal to -f of x ಆಗಿ, ಅಂದ್ರೆ ಆಡ್ ಫಂಕ್ಷನ್ ಆದಾಗ, ಅವಾಗ ಏನಾಗುತ್ತೆ, ಇನ್ ದ ಸೇಮ್ ಇಂಟರ್ವಲ್ 0 to 2π, a ನಾಟ್ 0 ಆಗುತ್ತೆ, an 0 ಆಗುತ್ತೆ, bn ವ್ಯಾಲ್ಯೂ ಬರುತ್ತೆ. ಅಂದ್ರೆ ಇದು ಅರ್ಥ ಏನ್ ಸರ್, ಈ ತರ ನಿಮಗೆ ಎಫ್ ಆಫ್ 2π - x is equal to -f of x ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ಡೈರೆಕ್ಟ್ ಆಗಿ ಎ ನಾಟ್ ಮತ್ತೆ ಎನ್ ವ್ಯಾಲ್ಯೂ ನಿಮಗೆ 0 ಅಂತ ಬರ್ಕೊಬಿಡಿ. ನೀವು ಯಾವ ವ್ಯಾಲ್ಯೂ ಕಂಡುಹಿಡಿಬೇಕಾಗುತ್ತೆ, ಓನ್ಲಿ ಬಿ ಎನ್ ಮಾತ್ರ ಕಂಡುಹಿಡಿಬೇಕಾಗುತ್ತೆ. ಸೊ ಇನ್ನ ನೆಕ್ಸ್ಟ್ ಕೇಸ್ ಹೋಗೋಣ. ಎಫ್ ಆಫ್ 2L - x, ನೋಡಿ ಸೇಮ್ ವ್ಯಾಲ್ಯೂನೇ ಇಲ್ಲಿ ಎಲ್ ಅಂತ ಯೂಸ್ ಮಾಡ್ತಾ ಇದೀವಿ, ಬಿಕಾಸ್ ಇಯರ್ ದ ಫ್ರಮ್ ಕಂಡೀಷನ್ 0 to 2L ನ ಯೂಸ್ ಮಾಡ್ತಾ ಇದೀವಿ. 0 to 2L, again here also from 0 to 2L ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ದೀಸ್ ಆರ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೇಸಸ್. ಯಾವ ಯಾವ ಕಂಡೀಷನ್ಸ್, ದಿಸ್ ಇಸ್ ಫ್ರಮ್ -π to +π. ಸೊ -π ಇಂದ +π ಇದ್ದಾಗ ಇದನ್ನ ಯೂಸ್ ಮಾಡ್ತೀರಿ. ಅದೇ ಈ ಕಂಡೀಷನ್ ಏನಪ್ಪಾ ಅಂತಂದ್ರೆ, ವಿಲ್ ಯೂಸ್ 0 to 2π. ಸೊ ಯಾವಾಗ 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಇಸ್ ಈಕ್ವಲ್ ಟು 2π ಇದ್ದಾಗ ಈ ಕಂಡೀಷನ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಈಗ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಲೆಟ್ ಅಸ್ ಟೇಕ್ ಒನ್ ಆಫ್ ದಿ ಪ್ರಾಬ್ಲಮ್. ದ 4 ಇಯರ್ ಸೀರೀಸ್ ಆಫ್ ಎ ಪೀರಿಯಾಡಿಕ್ ಫಂಕ್ಷನ್ ಪೀರಿಯಡ್ 2π ಡಿಫೈನ್ಡ್ ಇನ್ ದ ಇಂಟರ್ವಲ್ -π to +π or 0 to 2π. Now let us take one problem.
ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಒಂದು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ ಅಂತ ಕೊಟ್ಟಾಗ ಯಾವ ತರ ಮಾಡೋದು ಅಂತ ನಾವು ನೋಡೋಣ. ವೆರಿ ಸಿಂಪಲ್. ಸೊ ಹೋಪ್ ಯು ಕ್ಯಾನ್, ಇಫ್ ಯು ಅಂಡರ್ಸ್ಟ್ಯಾಂಡ್, ಐ ವಿಲ್ ಸಾಲ್ವ್ ಇಯರ್ ಓನ್ಲಿ. ಇದ್ರಲ್ಲಿ ಯಾವ ಡಿಫಿಕಲ್ಟ್ ಕಂಡೀಷನ್ ಬರುತ್ತೋ ಅದು ನಾನು ಬೇಕಾದ್ರೆ ನೀವು ಸಾಲ್ವ್ ಮಾಡಿ ತೋರಿಸ್ತೀನಿ. ಬಟ್ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಸರ್ ಇಲ್ಲೇ ಅರ್ಥ ಆಯ್ತು ಅಂದ್ರೆ ನಾನು ಕೊಟ್ಟಿರುವಂತ ನೋಟ್ಸ್ ಇದರಲ್ಲೇ ನಾನು ಏನ್ ಮಾಡ್ತೀನಿ, ಯಾಕಂದ್ರೆ ಇದನ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೂ ಆಗುತ್ತೆ. ಇಲ್ಲ ಸರ್ ನಮ್ಗೆ ಇದೇ ಅರ್ಥ ಆಗುತ್ತೆ ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ಲೈಕ್ ದಿಸ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಬಿಫೋರ್ ಡೂಯಿಂಗ್ ದ ನೆಕ್ಸ್ಟ್ ವಿಡಿಯೋ ಯು ಹ್ಯಾವ್ ಟು ಟೆಲ್ ಮಿ ದಟ್ ವೆದರ್ ಯು ಕ್ಯಾನ್ ಅಂಡರ್ಸ್ಟುಡ್ ಆರ್ ನಾಟ್. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಎಫ್ ಆಫ್ ಎಕ್ಸ್ ಈವನ್ ಅಥವಾ ಆಡ್ ಅಂತ ಚೆಕ್ ಮಾಡ್ಬೇಕು. ಸೊ ಗಿವನ್ ಫಂಕ್ಷನ್ ಏನಿದೆ ಬರ್ಕೊಳ್ಳಿ, ಎಫ್ ಆಫ್ ಎಕ್ಸ್, ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇನ್ ದ ಇಂಟರ್ವಲ್ ಯಾವ್ದು ಕೊಟ್ಟಿದ್ದಾರೆ, -π to +π. -π to +π ಕೊಟ್ಟಾಗ ಈವನ್ ಆರ್ ಆಡ್ ಚೆಕ್ ಮಾಡಕ್ಕೆ ಚೇಂಜ್ ಎಕ್ಸ್ ಟು -x, ಅಂದ್ರೆ ಎಕ್ಸ್ ಜಾಗದಲ್ಲಿ -x ಹಾಕಿ, ಅವಾಗ ಎಕ್ಸ್ ಜಾಗದಲ್ಲಿ -x ಬರುತ್ತೆ. ಯಾವ ತರ ಸರ್ ಇದು ಅಂತ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿರುವಂತದ್ದು ಏನು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಈಸಿಲಿ. x they have given it as is equal to x in the interval -π less than or equal to x less than or equal to π ನ ಕೊಟ್ಟಿದ್ದಾರೆ. ಕರೆಕ್ಟಾ? ಆದರೆ ಫಸ್ಟ್ ನಾವೇನ್ ಮಾಡೋಣ, ಚೇಂಜ್ ಮಾಡೋಣ. ಏನ್ ಚೇಂಜ್ ಮಾಡೋದು, ಚೇಂಜ್ ಎಕ್ಸ್ ಟು -x ನ ಚೇಂಜ್ ಮಾಡೋಣ. ಅವಾಗ ಎಫ್ ಆಫ್ ದಿ ವ್ಯಾಲ್ಯೂ -x ಹಾಕಿದ್ರೆ ಎಕ್ಸ್ ಜಾಗದಲ್ಲಿ ನೀವು -x ಹಾಕ್ಬೇಕು, -x ಬರ್ತಾ ಇದೆ. ದಟ್ ಮೀನ್ಸ್ ವಾಟ್, ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ +x ಆಗ್ತಾ ಇಲ್ಲ. ದಟ್ ಮೀನ್ಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಲ್ಲಿ ಏನಾಗ್ತಾ ಇದೆ, ದಟ್ ಮೀನ್ಸ್ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು. ಸೊ ಫ್ರಮ್ ದಿಸ್ ಕಂಡೀಷನ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ದೇರ್ ಫೋರ್, ನಿಮ್ಗೆಲ್ಲ ಮುಂಚೆ ಹೇಳಿದೀನಿ, ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಎ ಆಡ್ ಫಂಕ್ಷನ್ ಅಂತ ಅರ್ಥ ಆಯ್ತು. ಯಾವಾಗ ಯಾವಾಗ ಎಫ್ ಆಫ್ ಎಕ್ಸ್ ಆಡ್ ಫಂಕ್ಷನ್ ಡಿಫೈನ್ ಆಗುತ್ತೋ ನಾವು ಫಸ್ಟ್ 4x ಸೀರೀಸ್ ಡಿಫೈನ್ ಮಾಡ್ತೀವಿ. ದೇರ್ ಫೋರ್ ದ 4-year ಸೀರೀಸ್ ಬೇಕಾದ್ರೆ ಎಫ್ ಎಸ್ ಅಂತ ಬರೀತು ತೊಂದ್ರೆ ಇಲ್ಲ. ದ 4-year ಸೀರೀಸ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಿಮ್ಗೆಲ್ಲ ಗೊತ್ತೇ ಇದೆ ಏನಪ್ಪಾ ಅಂದ್ರೆ a0/2 ಪ್ಲಸ್ ಸಿಗ್ಮಾ ಹಾಕ್ಬೇಕು. ಕರೆಕ್ಟಾ? ಪ್ಲಸ್ ಇಲ್ಲೊಂದು ಸಿಗ್ಮಾ ಹಾಕ್ಬೇಕು, ಇಲ್ಲಿ ಎನ್ ಅಂತ ಬರಿಬೇಕು, ಇಲ್ಲಿ ಬಿ ಎನ್ ಅಂತ ಬರಿಬೇಕು. ಸೊ ಇಲ್ಲಿ ನಿಮಗೆ ಬರುತ್ತೆ ಕಾಸ್ ಎನ್ ಎಕ್ಸ್ ಅಂತೇಳಿ. ಕರೆಕ್ಟಾ? ಇಲ್ಲಿ ಬರುತ್ತೆ ಸೈನ್ ಎನ್ ಎಕ್ಸ್ ಅಂತೇಳಿ. ಸೊ ಇಲ್ಲಿ ಲಿಮಿಟ್ಸ್ ಎಲ್ಲಿಂದ ಬರುತ್ತೆ, ಎನ್ ಇಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ ದಟ್ 1 to infinity ಅಂತ ಅರ್ಥ. ಅಗೇನ್ ಇಲ್ಲಿ ಎನ್ ಇಸ್ ಈಕ್ವಲ್ ಟು 1 to infinity ಅಂತ ಅರ್ಥ. ಓಕೆನಾ? ಇದು ನಾವು ಫಾರ್ಮುಲಾ, ದಿಸ್ ಇಸ್ ಅ 4-year ಸೀರೀಸ್ ಫಾರ್ಮುಲಾ. ಬಟ್ ಯಾವಾಗ 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 ನಿಮ್ಗೆ ಆಡ್ ಆಯ್ತು, ಸಿನ್ಸ್ ಎಫ್ ಆಫ್ ಎಕ್ಸ್ ಇಸ್ ಎ ಆಡ್ ಫಂಕ್ಷನ್. ನೋಡಿ ನಾನು ಈಗ ತಾನೇ ಫಾರ್ಮುಲಾ ಹೇಳ್ಕೊಟ್ಟೆ. ಏನ್ ಹೇಳ್ಕೊಟ್ಟೆ ಫಾರ್ಮುಲಾ ನಿಮಗೆ? ಸೊ ಎಕ್ಸ್ಪ್ಲೈನ್ ದ ಫಾರ್ಮುಲಾ. ಸಿ, ಈಗ ತಾನೇ ಹೇಳ್ಕೊಟ್ಟೆ. ಏನಂತ ಹೇಳ್ಕೊಟ್ಟೆ, ವಿತ್ ಇನ್ ದ ಲಿಮಿಟ್ -π to +π ನೋಡೋದಾದ್ರೆ, -π to +π ನೋಡೋದಾದ್ರೆ ಯಾವಾಗ ಎಫ್ ಆಫ್ ಎಕ್ಸ್ ಫಂಕ್ಷನ್ ಆಡ್ ಆಗಿ ಬಿಹೇವ್ ಆಗುತ್ತೋ ನಮ್ಗೆ a0 ಮತ್ತೆ a 0 ಆಗುತ್ತೆ. ಹಾಗಾದ್ರೆ ನಮ್ಗೆ ಈ ಎರಡು ವ್ಯಾಲ್ಯೂ ಕಂಡುಹಿಡಿಯೋದು ಬೇಕಾಗಿಲ್ಲ. ಹಾಗಾದ್ರೆ ನೆಕ್ಸ್ಟ್ ನನಗೆ ಏನ್ ಬೇಕು, ಬಿ ಎನ್ ಬೇಕು. ಬಿ ಎನ್ ಗೆ ಫಾರ್ಮುಲಾ ಏನು, 2/π 0 to π ಎಫ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗಿರುತ್ತೆ. ಸೊ ಇದನ್ನೇ ನಾನು ಈಗ ಇಲ್ಲಿ ಬರಿತೀನಿ. ದಟ್ ಈಸ್ ವಾಟ್, ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಈಸಿಲಿ. ಸೊ ಸಿನ್ಸ್ ಇಟ್ ಈಸ್ ಎ ಬರಿಬಹುದು ಬೇಕಾದ್ರೆ ನೀವು ಏನಂತ, ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಎ ಆಡ್ ಫಂಕ್ಷನ್, is a odd 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 function. Therefore, since f of odd function a0 is equal to 0 ಬರುತ್ತೆ, ಅದೇ ರೀತಿ an is equal to 0 ಆಗುತ್ತೆ. and bn is defined as, ಫಾರ್ಮುಲಾ ಬರೀಬೇಕು. what is the bn formula? we know that 2/π ಇಲ್ಲಿಂದ ಎಲ್ಲಿಗೆ 0 to π f of x into sine of the value nx into dx. ಬಟ್ ವಿ ನೋ ದಟ್ ಆಕ್ಚುಲಿ ವಾಟ್ ಇಸ್ ದ ಎಫ್ ಆಫ್ ಎಕ್ಸ್, ಇಲ್ಲಿ ನಮ್ಗೆ ಎಫ್ ಆಫ್ ಎಕ್ಸ್ ಕೊಟ್ಟಿರೋದೇನೋ ಇಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಲೆಟ್ ಅಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಎನ್ ವ್ಯಾಲ್ಯೂ. ಸೊ ಯಾವ ತರ ಬರೀತೀನಿ, ದಟ್ ಈಸ್ ಬಿ ಎನ್ ಇಸ್ ಈಕ್ವಲ್ ಟು 2/π ಇಂಟಗ್ರಲ್ ಇಲ್ಲಿಂದ ಇಲ್ಲಿಗೆ 0 to π ಇದೆ. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಮಾತ್ರ ಕೊಟ್ಟಿದ್ದಾರೆ, ಇಂಟು ಏನ್ ಹಾಕ್ತೀನಿ, ಸೈನ್ ಎನ್ ಎಕ್ಸ್ ಅಂತ ಹಾಕ್ತೀನಿ. ಕರೆಕ್ಟಾ? ಇಲ್ಲಿ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್. bn is equal to 0 to, that is 2/π 0 to π x into the value sin nx into dx. Okay na? So you know that very clearly this one is treated as what, u, and this one is what, v. ನಮಗೆ ಫಾರ್ಮುಲಾ ಗೊತ್ತು, ಇಂಟಗ್ರಲ್ ಆಫ್ u into v into dx ಅಂತಂದ್ರೆ ನಿಮಗೆ ಪ್ರೀವಿಯಸ್ ಹೇಳ್ಕೊಟ್ಟಿದ್ದೀನಿ. u ಹಂಗೆ ಬರ್ಕೋಬೇಕು, v1 ಇಂಟಗ್ರಲ್ ಮಾಡಬೇಕು, u ಗೆ ಡಿರೈವೇಟಿವ್ ಮಾಡಬೇಕು, v ಗೆ ಡಬಲ್ ಇಂಟಗ್ರಲ್ ಮಾಡಬೇಕು, ಪ್ಲಸ್ u ಗೆ ಡಬಲ್ ಡಿರೈವೇಟಿವ್, v ಗೆ
ತ್ರಿಬಲ್ ಇಂಟಗ್ರಲ್. ನೋಡಿ, ಇಂಟಗ್ರಲ್ ಮತ್ತೆ ಡಿರೈವೇಟಿವ್ ಎರಡು ಮಿಕ್ಸ್ ಆಗ್ತಾ ಇರುವಂತಹ ಸಂದರ್ಭ ಇದು. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ತಿಳ್ಕೊಂಡಿರ್ಬೇಕು, ಎರಡು ಮಿಕ್ಸ್ ಆಗ್ತಾ ಇರುವಂತದ್ದು. ಹಾಗಾದ್ರೆ ಹೆಂಗೆ ಬರೆಯಬಹುದು ಸರ್ ನಾವು? ಸೊ ವಿ ಕ್ಯಾನ್ ರೈಟ್ ಇನ್ ದಿಸ್ ಮ್ಯಾನರ್. ಯಾವ ತರ ಬರೆಯೋದು ಅಂತ ಹೇಳ್ತೀನಿ ನೋಡಿ. ಸೊ ವಿಚ್ ಇಂಪ್ಲೈಸ್ ದಟ್ 2/π ಹಂಗೆ ಇರುತ್ತೆ. ಸೊ 2/π ಹಂಗೆ ಇದ್ರೆ ಈಗ ನಾನು ಇಂಟರ್ವಲ್ ಮಾಡ್ತೀನಿ. ಇಂಟರ್ವಲ್ ಮಾಡಿದಾಗ ಯಾವ ತರ ಬರೀತೀನಿ ಅಂತ ನೋಡ್ಕೊಳ್ಳಿ. ವೆರಿ ಸಿಂಪಲ್, ಯು ಬರಿತೀನಿ. ಸೊ ವಾಟ್ ಇಸ್ ದಟ್ ಯು ಅಂದ್ರೆ ಏನು? ಎಕ್ಸ್. ಎಕ್ಸ್ ಹಂಗೆ ಬರ್ಕೊಳ್ಳಿ. ಇಂಟಗ್ರಲ್ ಆಫ್ ದಿಸ್ ಒನ್, ಸಿ ಇದರ ಇಂಟಗ್ರಲ್ ಸೈನ್ ಎನ್ ಎಕ್ಸ್ ನ ಇಂಟಗ್ರಲ್ ನಮ್ಗೆ ಗೊತ್ತಿದೆ. ಸೈನ್ ಎನ್ ಎಕ್ಸ್ ಗೆ ಮೈನಸ್ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಬರುತ್ತೆ. ಅಗೇನ್ ಮೈನಸ್, ಇಲ್ಲಿ ಮೈನಸ್ ಹಾಕೋಬೇಕು. ಹೀಗೆ ಈ ಎಕ್ಸ್ ನ ಡಿರೈವೇಟಿವ್ ಏನಾಯ್ತು? 1. ಯಾಕೆ? ಬಿಕಾಸ್ ವಿ ಹಾವ್ ಟು ರೈಟ್ ಸಿ ದಿಸ್ ಒನ್. ಇದು ಬಂದು ಯು ಡ್ಯಾಶ್. ಯು ಡ್ಯಾಶ್ ಅಂದ್ರೆ ಈ ಎಕ್ಸ್ ನ ಡಿರೈವೇಟಿವ್ ಇಂಟು ಇದರ ಇಂಟಗ್ರಲ್. ಇದರ ಇಂಟಗ್ರಲ್ ಅಂದ್ರೆ ಏನಾಯ್ತು? ಮೈನಸ್ ಕಾಸ್ ಎನ್ ಪೈ ಹಂಗೆ ಇರುತ್ತೆ. ಇಲ್ಲಿ ಏನಾಗುತ್ತೆ? ಸೈನ್ ಎನ್ ಎಕ್ಸ್ ಅಂತ ಬರುತ್ತೆ. ಕರೆಕ್ಟಾ? ಕಾಸ್ ಗೆ ಸೈನ್ ಎನ್ ಎಕ್ಸ್ ಡಿವೈಡೆಡ್ ಬೈ ಇನ್ನೊಂದು ಎನ್ ಬರೋದ್ರಿಂದ ಇದೇನಾಗುತ್ತೆ? ಎನ್ ಸ್ಕ್ವೇರ್ ಅಂತ ಆಗುತ್ತೆ. ಬಟ್ ನೀವು ಇದನ್ನ ಕಂಟಿನ್ಯೂ ಮಾಡಿದ್ರೆ 1 ಗೆ ಡಿರೈವೇಟಿವ್ ಏನಾಯ್ತು? 0 ಆಯ್ತು. ಅಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಏನ್ ಮಾಡೋಣ? ಲಿಮಿಟ್ ಅಪ್ಲೈ ಮಾಡೋಣ. 0 to π ಅಂತ ಲಿಮಿಟ್ ಅಪ್ಲೈ ಮಾಡ್ತೀವಿ. ಸೊ ಈಗ ಆಕ್ಚುಯಲ್ ವ್ಯಾಲ್ಯೂ ನೀವು ತಿಳ್ಕೊಬೇಕು. ಏನಪ್ಪಾ ಈಗ ಆಕ್ಚುಯಲ್ ವ್ಯಾಲ್ಯೂ ಅಂತಂದ್ರೆ 2/π ಹಂಗೆ ಇದೆ. ಸೊ ಅಪ್ಪರ್ ಲಿಮಿಟ್ ಹಾಕ್ತೀರಾ. ಸಿ ಅಪ್ಪರ್ ಲಿಮಿಟ್ ಹಾಕಿದಾಗ ಸೈನ್ ಆಫ್ ದಿ ಎನ್ ಪೈ ವ್ಯಾಲ್ಯೂ ಅಪ್ಪರ್ ಲಿಮಿಟ್ ಹಾಕಿದ್ರು 0, ಲೋಯರ್ ಲಿಮಿಟ್ ಹಾಕಿದ್ರು 0 ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ. ಹಾಗಾದ್ರೆ ಈ ವ್ಯಾಲ್ಯೂ ಏನಾಗ್ಬಿಡುತ್ತೆ? ಕಂಪ್ಲೀಟ್ ಆಗಿ ನಿಮ್ಗೆ 0 ಆಗ್ಬಿಡುತ್ತೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಗೋ ಆಫ್. ಈಗ ನನಗೆ ಉಳಿದಿರುವಂತ ವ್ಯಾಲ್ಯೂ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ತೀನಿ. ಹೆಂಗ್ ಸಿಂಪ್ಲಿಫೈ ಮಾಡ್ತೀನಿ? ಮೈನಸ್ ಎಕ್ಸ್ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ಎಲ್ಲಿಂದ ಎಲ್ಲಿಗೆ? ಫ್ರಮ್ 0 to π. Okay, so now you can observe this very carefully. 2 divided by π ಹಂಗೆ ಬರ್ಕೊಂಡಿದ್ದೀನಿ. ಈಗ ಈ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಏನ್ ಜಾಗದಲ್ಲಿ? ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೈನ್ ಆಫ್ ದಿ ಎನ್ ಎಕ್ಸ್ ವ್ಯಾಲ್ಯೂ ನೀವು ಅಪ್ಪರ್ ಲಿಮಿಟ್ ಅನ್ನ ಹಾಕಿ ಲೋಯರ್ ಲಿಮಿಟ್ ಅನ್ನ ಹಾಕಿ ಇದು ವ್ಯಾಲ್ಯೂ 0 ಆಗುತ್ತೆ. ಹಾಗಾಗಿ ನೀವು ಇಲ್ಲೇ ಬೇಕಾದ್ರೆ ಇದನ್ನ 0 ಅಂತ ಬರೀಬಹುದು. ಇನ್ನು ಇದ್ರ ವ್ಯಾಲ್ಯೂ ಹಾಕ್ತೀರಾ ಅಪ್ಪರ್ ಲಿಮಿಟ್ ನ ಮೈನಸ್ ಎಕ್ಸ್ ಜಾಗದಲ್ಲಿ ಪೈ ಹಾಕ್ತಾ ಇದೀನಿ. ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಡಿವೈಡೆಡ್ ಬೈ ಎನ್ ಅಂತ ಬರ್ಬೋದು. ಓಕೆನಾ? ಸೊ ಇದು 0 ಆಗೋದ್ರಿಂದ ಮತ್ತೆ ಮೈನಸ್ ಇದೇ ವ್ಯಾಲ್ಯೂಗೆ ಲೋಯರ್ ಲಿಮಿಟ್ ಹಾಕ್ಬೇಕು. ಎಕ್ಸ್ ಜಾಗದಲ್ಲಿ ಲೋಯರ್ ಲಿಮಿಟ್ ಹಾಕ್ತಿರೋದು ಇಟ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 0 ಆಯ್ತು. 0 ಇಂಟು ಎನಿ ನಂಬರ್ ಇಸ್ 0. ಹಾಗಾಗಿ ನಾನು ಏನ್ ಮಾಡೋದಿಲ್ಲ, ಇದನ್ನ ಬರ್ಕೊಳೋದೇ ಬೇಕಾಗಿಲ್ಲ. ಓಕೆನಾ? ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂ. ಬಟ್ ಇಲ್ಲಿ ವಿ ಕ್ಯಾನ್ ಡೂ ಒನ್ ಸಿಂಪ್ಲಿಫಿಕೇಶನ್. ಇಲ್ಲಿ ನೋಡಿ, ಈ ಪೈ ಮತ್ತೆ ಪೈ ಕ್ಯಾನ್ಸಲ್ ಆಗ್ತಾ ಇದೆ. ಉಳಿದಿರೋದು -2 ಕಾಸ್ ಎನ್ ಪೈ. ಕಾಸ್ ಎನ್ ಪೈನ ಹೆಂಗ್ ಡಿಫೈನ್ ಮಾಡಬಹುದು? ನೆನ್ಪಿಟ್ಕೊಳ್ಳಿ, ಇದು ಕೂಡ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬರ್ಸಿದೀನಿ. ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಏನಾಗುತ್ತೆ ವ್ಯಾಲ್ಯೂ? ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ವಿಲ್ ಬಿಕಮ್ +1 ಯಾವಾಗ? ವೆನ್ ಎನ್ ಇಸ್ ಎ ಈವನ್ ನಂಬರ್ ಆದಾಗ. ಕಾಸ್ 4π ಕಾಸ್ 2π ಎಲ್ಲ +1. ಅದೇ -1 ವೆನ್ ಎನ್ ಇಸ್ ಎ ಆಡ್ ನಂಬರ್. ಹಾಗಾದ್ರೆ ಎರಡನ್ನೂ ಸೇರಿಸಿ ಹೆಂಗ್ ಸರ್ ಡಿಫೈನ್ ಮಾಡೋದು? ವಿ ಕ್ಯಾನ್ ಡಿಫೈನ್ ದಿಸ್ ಒನ್ ಆಸ್ -1 ಹೋಲ್ ಟು ದಿ ಪವರ್ ಎನ್ ಹೋಲ್ ಡಿವೈಡೆಡ್ ಬೈ ಎನ್ ಅಂತ. ಅಂದ್ರೆ ಈ -1 ಹೋಲ್ ಟು ದಿ ಪವರ್ ಎನ್ ಇದೆಯಲ್ಲ ನೋಡಿ, ಇದು ಮೈನಸ್ ಹೋಲ್ ಟು ದಿ ಪವರ್ ಎನ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಎನ್. ಇಫ್ ಎನ್ ಇಸ್ ಎ ಈವನ್ ನಂಬರ್ ಇಟ್ ವಿಲ್ ಬಿಕಮ್ +1. ಇಫ್ ಎನ್ ಇಸ್ ಎ ಆಡ್ ನಂಬರ್ ಇಟ್ ವಿಲ್ ಬಿಕಮ್ -1 ಅಂತ ಮೀನಿಂಗ್. ಓಕೆ, ಸೊ ಫೈನಲ್ ಆಗಿ ನಮ್ಗೆ ಸಿಕ್ಕಿರುವಂತ ಸೊಲ್ಯೂಷನ್ therefore the Fourier series, the required Fourier series ಅಥವಾ FS ಅಂತ ಬರೀರಿ. That is finally we can write this one as what? The f of x is equal to, ಇದನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? We have to substitute this one in this position. So what we can substitute the value of f of x, that is ನೀವು ನೋಡ್ತಾ ಇದ್ದೀರಾ ನಮ್ಗೆ ಬೇಕಾಗಿರುವಂತ ಸೊಲ್ಯೂಷನ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇದಾಯ್ತು. ಈ f of x ಫಂಕ್ಷನ್ ಗೆ a0 ಏನು 0 ಆಯ್ತು. ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸ್ವಲ್ಪ ಅಲ್ಲಿ ನನಗೆ ಮಿಸ್ ಆಗಿರೋದ್ರಿಂದ ನಾನು ತೋರಿಸಿ ನೆಕ್ಸ್ಟ್ ಪೇಜ್ ಅಲ್ಲಿ ಸರಿಯಾಗಿ ಸಾಲ್ವ್ ಮಾಡಕ್ ಈಸಿ ಆಗುತ್ತೆ. therefore the required Fourier series, that is for a0 0 an 0, ನನಗೆ ಉಳಿದಿರೋದು ಈ ವ್ಯಾಲ್ಯೂಗೆ ಈ bn ಜಾಗದಲ್ಲಿ we have substitute the value, that is bn value, that is sigma n is equal to 1 to infinity -2 -1 to the power n divided by n sin nx. ಸೊ ಇದು ನಾವು ಬರೀಬೇಕಾಗಿರುವಂತ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ. Hope you understood this one. So therefore f of x is equal to n ಬರ್ತೀರಾ, that is sigma n is equal to 1 to infinity. We can write this one -2, that is -1 whole to the power n divided by n
ದಿಸ್ ಇಸ್ ಅ ಒನ್ ವ್ಯಾಲ್ಯೂ ವಾಟ್ ವಿ ಹವ್ ಗಾಟ್ ಇಟ್ ಫಾರ್ ಎಫ್ ಆಫ್ ಎಕ್ಸ್ ದಟ್ ಈಸ್ bn. ಇದು ನಿಮ್ಗೆ ಏನಾಗುತ್ತೆ ಸೈನ್ ಆಫ್ ದಿ ವ್ಯಾಲ್ಯೂ nx. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಇದೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲಿ ಇದು ನಿಮ್ಗೆ ಲೆಂತಿ ಅಂತ ಅನ್ಸುತ್ತೆ. ಯಾಕೆ ಲೆಂತಿ ಅಂತ ಅನ್ಸುತ್ತೆ ಅಂತಂದ್ರೆ ನಿಮಗೆ ಫಾರ್ಮುಲಾಗಳು ಕರೆಕ್ಟ್ ಆಗಿ ಗೊತ್ತಿಲ್ದಿರೋ ಕಾರಣದಿಂದ ಲೆಂತಿ ಅಂತ ಅನ್ಸುತ್ತೆ. ಓಕೆನಾ? ಸೊ ಆಕ್ಚುಲಿ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇನ್ನೊಂದ್ಸತಿ ಇದೇ ಪ್ರಾಬ್ಲಮ್ ಬೇಕಾದ್ರೆ ನಿಮ್ಗೆ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಅಲ್ಲಿಗೆ ನೀವು ಮಾಡ್ಬೇಕಾಗಿರೋದಲ್ಲ ಇಷ್ಟೇ, ವೆರಿ ಸಿಂಪಲ್. ಏನ್ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ನೋಡ್ಕೊಳ್ಳಿ. ವೆರಿ ಸಿಂಪಲ್. ಫಸ್ಟ್ ಎಫ್ ಆಫ್ ಎಕ್ಸ್ ಇ1 ಆಡ ಚೆಕ್ ಮಾಡ್ಕೊಳ್ಳಿ. ಇ1 ಅಥವಾ ಆಡ. ಇ1 ಆದ್ರೆ ಯಾವ್ದಾವ್ದು ಕಂಡಿಡಿಯಂಗ್ ಇಲ್ಲ. ಇ1 ಆದ್ರೆ ನಾವೇನ್ ಮಾಡ್ಬೇಕು, ನಮಗೆ ಕಾಸ್ ಎನ್ ಎಕ್ಸ್ ಮಾತ್ರ ಬರುತ್ತೆ, ಎ ನಾಟ್ ಬರುತ್ತೆ, ಮತ್ತೆ ಎ ಎನ್ ಬರುತ್ತೆ. ಅದೇ ಆಡ್ ಆದ್ರೆ ನಮಗೆ ಬಿ ಎನ್ ಮಾತ್ರ ಬರುತ್ತೆ. ಸೊ ಇದು ನೆನ್ಪಿಟ್ಕೊಬೇಕಾಗಿರೋದು. ಓಕೆನಾ? ಸೊ ಜೊತೆಲಿ ನೀವು ಯಾವ್ಯಾವ ಫಾರ್ಮುಲಾ ನೆನ್ಪಿಟ್ಕೊಬೇಕು, ವಿ ಹಾವ್ ಟು ವಾಟ್ ಆರ್ ದ ಇಂಟಗ್ರೇಷನ್ ಆಫ್ ಬೈ ಪಾರ್ಟ್ಸ್ ಮಾಡೋದು, ದಟ್ ಇಸ್ ವಾಟ್ ಯು ಇಂಟು ವಿ ರೂಲ್ ಅಪ್ಲೈ ಮಾಡಬೇಕು. ಸೊ ಇದನ್ನ ಅಪ್ಲೈ ಮಾಡಿದ್ಮೇಲೆ ಏನ್ ಬರುತ್ತೋ ಅದನ್ನ ಏನ್ ಮಾಡ್ತೀರಾ, ಫೈನಲ್ ಆಗಿ ಎಫ್ ಆಫ್ ಎಕ್ಸ್ ಫಾರ್ಮುಲಾದಲ್ಲಿ, ಯಾವ ಫಾರ್ಮುಲಾದಲ್ಲಿ ಎ ನಾಟ್ ಬೈ ಟು ಏನಿರುತ್ತೆ ಪ್ಲಸ್ ಸಿಗ್ಮಾ ಎ ಎನ್ ಪ್ಲಸ್ ಸಿಗ್ಮಾ ಬಿ ಎನ್, ಇದು ಬರೆಯುವಂತ ರೀತಿ. ಇದು ಬಂದು ಸೈನ್ ಎನ್ ಎಕ್ಸ್, ಸಾರಿ ಇದು ಬಂದು ಕಾಸ್ ಎನ್ ಎಕ್ಸ್, ಏನಿದು ದಟ್ ಈಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ಓಕೆನಾ? ಇನ್ನೊಂದು ಬಂದ್ಬಿಟ್ಟೇನು ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ನಿಮ್ಗೆಲ್ಲ ಗೊತ್ತೇ ಇದೆ, ಎ ಎನ್ ಕಾಸ್ ಎನ್, ಬಿ ಎನ್ ಸೈನ್ ಎನ್ ಎಕ್ಸ್. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಿಮಗೆ ಫೈನಲ್ ಆನ್ಸರ್ ಬಂದಂಗೆ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಏನೇನ್ ಮಾಡ್ಬೇಕು ಅಂತ. ಅಟ್ಲೀಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಯಾವುದೇ ಒಂದು ಡೌಟ್ ಬಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.